ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ಒಂದು ಚಳಿಗಾಲದಲ್ಲಿ ನಿಮ್ಮ ಬಿರುಕು ಬಿದ್ದಂಥ ಹಿಮ್ಮಡಿ ಅಂದರೆ ಹಿಮ್ಮಡಿ ಭಾಳಷ್ಟು ಒಡೆದು ಹೋಗಿದೆ, ಭಾಳಷ್ಟು ನೋವು ಕೊಡುವಂಥದ್ದು ಹಾಗೂ ಚೆನ್ನಾಗಿ ಕೂಡ ಕಾಣೋದಿಲ್ಲ ನಾವೆಲ್ಲಾದರೂ ಹೊರಗಡೆ ಹೋದಾಗ ಸ್ಯಾಂಡಲ್ ಸ್ಲೀಪರ್ಸ್ ಹಾಕ್ಕೊಂಡಾಗ. ಸೊ ಮನೆಯಲ್ಲಿ ಯಾವ ರೀತಿಯಾಗಿ ಇದನ್ನು ನಾವು ರಿಪೇರ್ ಮಾಡ್ಕೊಳ್ಳೋದು ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಅಂತ ನಿಮ್ಮನ್ನು ಇವತ್ತು ತೋರಿಸ್ಕೊಡ್ತೀನಿ ವೀಕ್ಷಕರೇ. ಬನ್ನಿ ನೋಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂಥ ಸಾಹಿತ್ಯಗಳು ಏನಂತ. ಸೊ ಇಲ್ಲಿ ಮೊಟ್ಟ ಮೊದಲು ನೋಡಿ ನಾನು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ವೀಕ್ಷಕರೇ. ಇದು ಅಂತೂ ಒಂದು ಮ್ಯಾಜಿಕ್ ಥರ ನಿಮಗೆ ಎಷ್ಟೇ ನಿಮ್ಮ ಹಿಮ್ಮಡಿ ಒಡೆದು ಹೋಗಿದೆ ಅಂದರೂ ಕೂಡ ಅದರ ಮೇಲೆ ಭಾಳಷ್ಟು ರೀತಿಯಲ್ಲಿ ಚೆನ್ನಾಗಿ ಕಾರ್ಯವನ್ನು ಮಾಡು ಅದನ್ನು ರಿಪೇರ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಹಾಗೂ ನೋಡಿ ಈ ಒಂದು ಚಳಿಗಾಲದಲ್ಲಿ ಅಂತೂ ತುಂಬ ಜನರಿಗೆ ಭಾಳಷ್ಟು ಇದು ಜಾಸ್ತಿ ಪ್ರಮಾಣದಲ್ಲಿ ಆಗಿಬಿಡುತ್ತೆ. ಹಾಗೂ ಇದು ಭಾಳಷ್ಟು ನೋವು ಕೊಡೋ ಅಂಥದ್ದು, ಕೆಲವೊಬ್ಬರಿಗಂತೂ ರಕ್ತ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗೋದು ವೀಕ್ಷಕರೇ. ಹಾಗಾಗಿ ಎಷ್ಟೇ ಒಂದು ಕೆಮಿಕಲ್ ಕ್ರೀಮ್ಸ್ಗಳನ್ನು ಅಂದರೆ ಕ್ರ್ಯಾಕ್ ಹೀಲ್ ಹಚ್ಕೊಂಡ್ರು ಕೂಡ ಅದು ಕಡಿಮೆ ಆಗೋದಿಲ್ಲ. ಹಾಗಾಗಿ ಇದನ್ನು ಹೋಮ್ ರೆಮಿಡೀಸ್ ಮಾಡ್ಕೊಂಡು ನಾವು ಅಪ್ಲೈ ಮಾಡಿಕೊಂಡ್ರೆ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ನಾವು ರಿಸಲ್ಟ್ನ ಪಡ್ಕೋಬಹುದು. ಸೊ ಈ ಥರ ಒಂದು ಈರುಳ್ಳಿನ ಗ್ರೇಟ್ ಮಾಡ್ಕೊಂಡಿನಿ. ಈಗ ಅದ್ರ ಜ್ಯೂಸನ್ನು ಒಂದು ಬೌಲಲ್ಲಿ ಇಲ್ಲಿ ನಾನು ತಗೋತಾ ಇದ್ದೀನಿ ವೀಕ್ಷಕರೇ. ಸೊ ಈ ಒಂದು ರೆಮಿಡಿನ ನೀವು ದಿನಾಲೂ ಕೂಡ ಮಾಡ್ಕೊಳ್ಬಹುದು, ಇಲ್ಲ ಅಂದರೆ ವಾರಕ್ಕೆ 3 ಸಲ ಮಾಡ್ಕೊತಾ ಬನ್ನಿ. ಒಂದೇ ತಿಂಗಳ ಒಳಗಡೆ ನಿಮಗೆ ಎಷ್ಟೇ ಒಂದು ಕ್ರ್ಯಾಕ್ ಹೀಲ್ ಆಗಿದ್ದರೂ ಕಡಿಮೆ ಆಗುತ್ತೆ ವೀಕ್ಷಕರೇ. ನ್ಯಾಚುರಲ್ ಆಗಿ ಕೂಡ ನಾವು ಮನೆಯಲ್ಲಿ ಈ ಥರ ನೈಸರ್ಗಿಕವಾಗಿ ಕೂಡ ಇದನ್ನು ಮಾಡ್ಕೋಬಹುದು. ಸೊ ಈರುಳ್ಳಿ ಜ್ಯೂಸನ್ನ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾನು ಗ್ಲಿಸರಿನನ್ನು ಹಾಕೋತಾ ಇದ್ದೀನಿ. ಸೊ ವೀಕ್ಷಕರೇ ನೋಡಿ, ಗ್ಲಿಸರಿನ್ ಸ್ಕಿನ್ಗೂ ಎಲ್ಲರಿಗೂ ಗೊತ್ತಿದೆ ಸ್ಕಿನ್ ಟೋನ್ ಸಲುವಾಗಿದೆ ಎಷ್ಟು ಒಳ್ಳೆಯದು, ಸ್ಕಿನ್ಗೆ ಎಷ್ಟು ಚೆನ್ನಾಗಿ ಮಾಯ್ಶ್ಚರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಡೀಪ್ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ, ಹಾಗೂ ಇನ್ಸ್ಟೆಂಟಾಗಿ ಗ್ಲೋ ಮಾಡೋದಕ್ಕೆ. ಅದೇ ರೀತಿಯಾಗಿ ಒಡೆದಿರುವಂಥ ಹಿಮ್ಮಡಿಗೂ ಕೂಡ ಇದು ಭಾಳಷ್ಟು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ. ಹಾಗಾಗಿ ಇಲ್ಲಿ ನಾನು 1 ಸ್ಪೂನಷ್ಟು ಗ್ಲಿಸರಿನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ ಇದರಲ್ಲಿ. ಸೊ ನೋಡಿ, ದುಬಾರಿ ಹಣವನ್ನು ಕೊಟ್ಟು ಕ್ರೀಮ್ ತಂದ್ಕೊಂಡು ಹಚ್ಕೊಂಡ್ರೆ ಏನು ಕಡಿಮೆ ಆಗುತ್ತೆ ಅಂತ ಇಲ್ವಾ, ಈ ಥರ ಹೋಮ್ ರೆಮಿಡೀಸ್ ಕೂಡ ಮಾಡಿಕೊಂಡ್ರೆ ನಾವು ನಮ್ಮ ಸಾಕಷ್ಟು ಪ್ರಾಬ್ಲಮ್ಸ್ನ ಕಡಿಮೆ ಮಾಡ್ಕೊಳ್ಬೋದು. ಆಮೇಲೆ ವೀಕ್ಷಕರಲ್ಲಿ ನಾನು ಒಂದೇ 1 ಸ್ಪೂನಷ್ಟು ಸಾಸಿವೆ ಎಣ್ಣೆನ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಹೀಟಾಗಿ ಹಾಗೂ ಭಾಳಷ್ಟು ವೇಗವಾಗಿ ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತೆ. ಹಾಗೂ ಕ್ರ್ಯಾಕ್ ಬಿದ್ದಿರೋ ಅಂಥ ಈ ಒಂದು ಹಿಮ್ಮಡಿನ ಭಾಳಷ್ಟು ವೇಗವಾಗಿ ಕಡಿಮೆ ಮಾಡುತ್ತೆ ವೀಕ್ಷಕರೇ. ಹಾಗಾಗಿ ಅದನ್ನು ಇಲ್ಲಿ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರುವಂಥದ್ದು ಇದರಲ್ಲಿ ಯಾವುದೇ ಒಂದೇ ನಿಮಗೆ ಹಣ ಖರ್ಚು ಮಾಡೋ ಅವಶ್ಯಕತೆಯೇ ಇಲ್ಲ ವೀಕ್ಷಕರೇ. ಹಾಗೂ ಈ ಒಂದು ವ್ಯಾಸ್ಲಿನಂತೂ ಈಗ ಎಲ್ಲರ ಮನೇಲಿ ಇರುತ್ತೆ, ಯಾಕಂದರೆ ಚಳಿಗಾಲ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರನ್ನ ಇದನ್ನು ಹಚ್ಕೋತಾನೆ ಇರ್ತೀವಿ. ಸೊ ಹಾಗಾಗಿ ಇದನ್ನು ಕೂಡ 1 ಸ್ಪೂನಷ್ಟು ಇಲ್ಲಿ ನಾನು ಹಾಕೋತಾ ಇದ್ದೀನಿ ವೀಕ್ಷಕರೇ. ವ್ಯಾಸ್ಲಿನ್ ಎಷ್ಟು ನಮ್ಮ ಸ್ಕಿನ್ಗೆ ಚೆನ್ನಾಗಿರೋದು ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು. ಸೊ ಅದನ್ನು ಕೂಡ ಒಂದೇ 1 ಸ್ಪೂನಷ್ಟು ತೊಗೊಂಡು ಇಲ್ಲ ಇದರಲ್ಲಿ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ವೀಕ್ಷಕರೇ. ಭಾಳಷ್ಟು ನ್ಯಾಚುರಲ್ ಆದಂಥ ರೆಮಿಡಿ ಇದೆ, ಮಾಡೋಕ್ಕೂ ಕೂಡ ಜಾಸ್ತಿ ಟೈಮ್ ಹಿಡ್ಕೊಳ್ಳಲ್ಲ. ಹಾಗೂ ಪ್ರತಿಯೊಂದು ವಸ್ತು ಕೂಡ ನಮ್ಮ ಮನೇಲಿ ಇದ್ದೇ ಇರುತ್ತೆ ವೀಕ್ಷಕರೇ. ಗ್ಲಿಸರಿನ್ ಕೂಡ ನಿಮಗೆ 20 ರಿಂದ 40 ರೂಪಾಯಿದಲ್ಲಿ ಸಿಕ್ಬಿಡುತ್ತೆ ವೀಕ್ಷಕರೇ, ಯಾವುದೇ ಒಂದು ಮೆಡಿಕಲ್ ಅಥವಾ ಜನರಲ್ ಸ್ಟೋರ್ನಲ್ಲಿ. ಸೊ ಹಾಗಾಗಿ ಅದನ್ನು ನಾವು ಈಸಿಯಾಗಿ ಪಡ್ಕೊಳ್ಬಹುದು. ಸೊ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಯಾವ ರೀತಿಯಾಗಿ ಅಪ್ಲೈ ಕೂಡ ಮಾಡ್ಕೊಳ್ಳೋದಂತೂ ನಾನು ನಿಮ್ಮನ್ನು ಇಲ್ಲಿ ಹೇಳ್ಕೊಡ್ತೀನಿ. ನೋಡಿ ಎಷ್ಟು ಸ್ಮೂತ್ ಇರುವಂಥ ಕ್ರೀಮ್ ಇಲ್ಲಿ ರೆಡಿ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು ವೀಕ್ಷಕರೇ. ಸೊ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಫ್ರಿಜರಲ್ಲಿ ಕೂಡ ಇಟ್ಕೊಳ್ಬಹುದು. ಸೊ ಇಲ್ಲಿ ನೋಡಿ ಎಷ್ಟು ನನ್ನ ಹೀಲ್ ಕ್ರ್ಯಾಕ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಸೊ ಇದನ್ನು ನೋಡಿ, ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದ್ದಿಲ್ಲ, ನನಗೂ ಕೂಡ ಈ ಥರ ಕ್ರ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಇವಾಗ ಅದನ್ನು ನಾನು ಹಚ್ಕೋತಾ ಇದ್ದೀನಿ ವೀಕ್ಷಕರೇ. ಸೊ ಇಲ್ಲಿ ನೋಡಿ ಯಾವ ರೀತಿಯಾಗಿರುತ್ತೆ ಅಂತ. ಸೊ ಇದನ್ನು ಚೆನ್ನಾಗಿ ನೈಟ್ ಮಲಗೋವಾಗ, ಯಾಕಂದರೆ ಡೇನಲ್ಲಿ ನಾವು ಈ ಕಡೆ ಆ ಕಡೆ ತಿರುಗಾಡ್ತೀವಿ ವೀಕ್ಷಕರೇ. ಹಾಗೂ ಇದು ಮತ್ತು ಮನೆಯಲ್ಲಿ ಎಲ್ಲ ಕೂಡ ಆಗುತ್ತೆ, ಹಾಗೂ ರೆಸ್ಟ್ ಕೂಡ ಸಿಗೋದಿಲ್ಲ. ಸೊ ನೈಟ್ ಮಲಗೋವಾಗ ಹಚ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ರೆಸ್ಟ್ ಮೋಡಲ್ಲಿ ಇರ್ತೇವೆ, ಹಾಗೂ ಕಾಲು ಕೂಡ ಚೆನ್ನಾಗಿ ರೆಸ್ಟ್ ಮೋಡಲ್ಲಿ ಇರ್ತವೆ. ಹಾಗಾಗಿ ದಿನಾಲೂ ಕಂಟಿನ್ಯೂ ಕೂಡ ಇದನ್ನು ಬಳಸ್ತಾ ಬಂದರೆ ಒಂದು 10 ದಿನದಲ್ಲಿ ನಿಮಗೆ ಇರುವಂಥ ಒಡೆದಿರುವಂಥ ಹಿಮ್ಮಡಿ ರಿಪೇರ್ ಆಗುತ್ತೆ. ಅಂದರೆ ಸ್ಮೂತ್ ಸಾಫ್ಟ್
ಆಗುತ್ತೆ. ಇಲ್ಲ ಅಂದರೆ ವಾರಕ್ಕೆ 3 ಸಲ ಅಂತೂ ಇದನ್ನು ನೀವು ಮಾಡ್ತಾ ಬನ್ನಿ. ದಿನಾಲೂ ಮಾಡಿದ್ರಂತೆ ಬಹಳಷ್ಟು ವೇಗವಾಗಿ ಈ ಒಂದು ಕ್ರ್ಯಾಕ್ ಇಲ್ಲಿ ಕಡಿಮೆ ಆಗುತ್ತೆ. ಸೊ ಈ ಥರ ಹಚ್ಕೊಂಡು ನೈಟ್ ಮಲ್ಕೊಂಡ್ರೆ ಆಯಿತು ವೀಕ್ಷಕರೇ. ಒಂದೇ ಒಂದು ತಿಂಗಳಲ್ಲಿ ಎಷ್ಟೇ ಬಿರುಕು ಬಿದ್ದಂಥ ಹಿಮಡಿ ಇರಲಿ ಕಡಿಮೆ ಆಗುತ್ತೆ, ಹಾಗೂ ಮತ್ತೆ ಯಾವತ್ತೂ ಕೂಡ ನಿಮಗೆ ಈ ಒಂದು ಪ್ರಾಬ್ಲಮ್ ಬರೋದಿಲ್ಲ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಈ ಒಂದು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ. ಹಾಗೆವರೆಗೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಧನ್ಯವಾದಗಳು ವೀಕ್ಷಕರೇ.